ಉಡುಪಿ ಕಾಪು ಠಾಣೆಯಲ್ಲಿ ಠಾಣೆಯಲ್ಲಿ ನಿತ್ಯಾನಂದ ಗೌಡ, ಈ ಗೌಡನ ಹೆಸರಿಕೊಂಡು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉಡುಪಿ ಕಾಪು ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಿತ್ಯಾನಂದ ಗೌಡ, ಈ ಗೌಡ ಅಂತ ಹೆಸರಿಕೊಂಡು ನಮ್ಮ ಗೊತ್ತಿಲ್ಲ ಏನೋ ಸ್ಟೋರಿ ಮುಂದಕ್ಕೆ ಹೇಳ್ತೀನಿ. ಈ ಹಲ್ಕಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಲ್ಕಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಉಡುಪಿನಲ್ಲಿ ಈ ಜಾತಿವಾದಿಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಬರೀ ಜಾತಿ ಧರ್ಮದ ಹೆಸರಲ್ಲಿ ಬೆಂಕಿ ಇಟ್ಕೊಂಡವರು. ಇವನು ನಿತ್ಯಾನಂದ ಗೌಡ ಕಾಪು ಠಾಣೆಗೆ ಬರೋ ಮುಸ್ಲಿಂ ಪಾಸ್ಪೋರ್ಟ್ ವೆರಿಫಿಕೇಶನ್ ಹೆಣ್ಮಕ್ಳನ್ನ ಲಾಕ್ ಮಾಡಿಕೊಂಡು ಅವ್ರಿಗೆ ಪಾಸ್ಪೋರ್ಟ್ ಪೊಲೀಸ್ ಕ್ಲಿಯರೆನ್ಸ್ ಕೊಡ್ಬೇಕು ಅಂದ್ರೆ ಮಂಚಕ್ಕೆ ಬರಲೇಬೇಕಂತೆ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಹಲ್ಕಟ್ ನಮ್ಮ ಹಿಂದೂ ಹೆಣ್ಮಕ್ಳಂದ್ರೆ ಕಿರ್ಚಾಡೋ ಶೋಭಾ, ಅವನ್ ಮುತಾಲಿಕ್ನು ಮುದುಕ, ಪೀಡೆ, ಆ ಪೀಡೆ ಎಲ್ಲ ಓಕೆ. ಈಗ ಗೌಡ್ರ ಕುಲದಲ್ಲಿ ಹುಟ್ಟು ಉಡುಪಿ ಇಸ್ ಫೇಮಸ್ ಫಾರ್ ವಾಟ್? ಹಿಂದುತ್ವ. ಆ ಜಿಲ್ಲೆನಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಕಾಪು ಠಾಣೆಯಲ್ಲಿ ಮುಸ್ಲಿಂ ಹೆಣ್ಮಕ್ಳು ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ್ರೆ ಮಂಚಕ್ ಮಲ್ಕೊಂಡೆ ಅವನು ಕ್ಲಿಯರ್ ಮಾಡದಂತೆ. ಇವನೇನ್ ಮಾಡ್ತೀರ ಅವಾಗ? ಸೊ ವಾಟ್ ಇಸ್ ದ ಆನ್ಸರ್? ಶೋಭಾ ಏನ್ ಆನ್ಸರ್ ಹೇಳ್ತೀಯ? ಮುತಾಲಿಕಾ ಏನ ಆನ್ಸರ್ ಹೇಳ್ತೀಯಲೇ? ಪಾಸ್ಪೋರ್ಟ್ ಬರೋ ಮುಸ್ಲಿಂ ಹೆಣ್ಮಕ್ಳು, ಹಿಂದೂಗಳಲ್ಲ, ಯಾಕಂದ್ರೆ ಅವರು ದುಬೈಗೋ ಮಿಡ್ಲ್ ಈಸ್ಟ್ಗೋ ಎಲ್ಲೋ ಹೋಗಿ ಊಟಕ್ಕೆ ಹೋಗೋ ಅಂತ ಹೆಣ್ಣು ಮಕ್ಕಳನ್ನ ಮಂಚಿಗೆ ಮಲಸ್ಕೊಂಡೆ ಅಂತ ಒಂದು ಕ್ಲಿಯರೆನ್ಸ್ ಕೊಡ್ತಾ ಇದ್ದೀವಿ. ವಾಟ್ ಈಸ್ ಹ್ಯಾಪನಿಂಗ್ ಇನ್ ಉಡುಪಿ ಯಾರ್? ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಆತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟು ಈಗ ಅವನ ಮೇಲೆ FIR ಆಗಿದೆ. ಆಮೇಲೆ ಬರೀ ಒಂದು ಕತೆ ಅಲ್ಲ, ಒಂದು ಉಡುಪಿ ಕಾಪು ಠಾಣೆಯಲ್ಲಿ ರೂಮುಗಳಲ್ಲಿ ಬಂಡಲ್ ಕಾಂಡೋಮು ಸಿಕ್ಕಾಕಣಿದೆ ಅಂತ ಸ್ವತಃ ಹೆಂಡತಿ ವಿತ್ ಪ್ರೂಫ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆಮೇಲೆ ಕೋಟ ಠಾಣೆಯಲ್ಲಿ ಮುಸ್ಲಿಂ ಹೆಣ್ಮಕ್ಳಿಗೆ ಬರೀ ಅವ್ನು ಟಾರ್ಗೆಟ್ ಮಾಡ್ತಾ ಇದ್ದಲ್ಲ ಮುಸ್ಲಿಂ ಹೆಣ್ಮಕ್ಳು. ಇದನ್ನ ಏನನ್ಬೇಕು ಇವಾಗ? ಮುಸ್ಲಿಂ ಅವರು ಹಿಂದೂ ಹೆಣ್ಮಕ್ಳನ್ನ ಅದೇ ಮದ್ವೆಗಿದ್ವೆ ಲವ್ ಹೋಗಿ ಅಂದ್ರೆ ಲವ್ ಜಿಹಾದು. ಇವಾಗ ಇದನ್ನೇನ್ ಅನ್ಬೇಕು? ಡೈರೆಕ್ಟ್ ಇವನು ಅಟ್ಯಾಕ್, ಮೃಗ, ಮಂಚದ ಮೇಲೆ ಮೃಗ. ಅದು ಮುಸ್ಲಿಂ ಹೆಣ್ಮಕ್ಳೇ ಬೇಕಂತೆ. ಇವಾಗ ಇದಕ್ಕೆ ಯಾವ ಜಿಹಾದ್ ಅನ್ನೋದು? ಕಾಮದ ಜಿಹಾದ? ಲೇ ಮುತಾಲಿಕಾ, ಕಾಮದ ಜಿಹಾದ್ ಏನೋ ಇದು? ಹೆಸರು ಗೊತ್ತಾ ಇವಂದು? ನಿತ್ಯಾನಂದ ಗೌಡ. ಅವನೊಬ್ಬ ಹಲ್ಕಟ್ ಇದ್ದ ಸ್ವಾಮೀಜಿ ನಿತ್ಯಾನಂದ ಅಂತ. ಅವನ ಜೊತೆನಲ್ಲಿ ಗೌಡ ಅಂತ. ಈ ಗೌಡ ಅಂತ ಹೆಸರಿಕೊಂಡವರೆಲ್ಲ ಈ ಒಂದು ಕುಖ್ಯಾತಿ ಕೆಲಸ ಮಾಡಿದ್ರೆ ನಮ್ಮ ಕುಲಕ್ಕೆಲ್ಲ ಅವಮಾನ ಅಲ್ವೇನೋ? ಹೇ ಹಲ್ಕಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನೀನ್ ಹೆಂಡತಿನೇ ಕಂಪ್ಲೇಂಟ್ ಕೊಟ್ಟವಳಲ್ಲ, ಇದು DGP ಅಂಡ್ IGP ಇವನ ಮೇಲೆ ಶಿಸ್ತು ಕ್ರಮ ಆಗಬೇಕು. ದಟ್ ಕೇಸ್ ಶುಡ್ ಬಿ ಟೇಕನ್ ಓವರ್ ಬೈ CID. CID should take care over this case. Of course, CID will take over definitely. It's a very serious matter. It's a very, very serious matter. ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಸ್ಟೇಷನ್ ಅಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆ ಮಲ್ಕೊಂಡ್ಲೇಬೇಕಾ? ಪ್ರಶ್ನೆ ಗೃಹ ಇಲಾಖೆಗೆ, ಪರಮೇಶ್ವರ್ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಉಡುಪಿ ಜಿಲ್ಲೆಯಲ್ಲಿ ಮುಸ್ಲಿಂ ಹೆಣ್ಮಕ್ಳು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೊತೆ ಮಲ್ಕೊಂಡ್ಲೇಬೇಕಾ? ಪ್ರಶ್ನೆ ಉತ್ತರ ಕೊಡಬೇಕು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಜೊತೆನಲ್ಲಿ DGP IGP ಹೂ ಇಸ್ ಮಾನಿಟರಿಂಗ್ SPR ಅಲ್ಲಿ, ಉಡುಪಿಯಲ್ಲಿ SPR. ವೈ ಇಸ್ SP ಹ್ಯಾಸ್ ನಾಟ್ ಟೇಕನ್ ಇನಿಷಿಯೇಟ್ ಗೆಟ್ ದಿಸ್ ಫೆಲೋ ಅರೆಸ್ಟೆಡ್. ಇವನ್ ಅರೆಸ್ಟ್ ಆಗ್ಬೇಕು. ನಿತ್ಯಾನಂದ ಗೌಡ ಉಡುಪಿ ಕಾಪು ಠಾಣೆ ಕೋಟಾ ಠಾಣೆಯಲ್ಲಿ ಬರೀ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತೆ. ಮಿಡ್ಲ್ ಈಸ್ಟ್ಗೆ ಊಟ ಉಣಿಸ್ಕೊಳಕ್ಕೆ, ಅವ್ರ ಬಡತನ ಅದನ್ನ ನಿವಾರಣೆ ಮಾಡ್ಕೊಳಕ್ಕೆ ಮಿಡ್ಲ್ ಈಸ್ಟ್ಗೋ ದುಬೈಗೋ ಅಲ್ಲಿ ಹೋಗಿ ಕೂಲಿ ಮಾಡೋದು, ಕಸ ಗುಡಿಸೋದು, ಬಾತ್ರೂಮ್ ತೊಳೆಯೋದು ಹೆಣ್ಮಕ್ಳನ್ನ ಅವ್ರ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ್ರೆ ಈ ನಿತ್ಯಾನಂದ ಗೌಡ ಅನ್ನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈಗ ಇದು ಲವ್ ಜಿಹಾದ ಅಥವಾ ದೈಹಿಕ ಸೆಕ್ಸ್ ಜಿಹಾದ? ಲೇ ಮುತಾಲಿಕಾ ಬೊಗಳಲೇ, how come women are unsafe in Karnataka? What is happening? What's happening? Why is Home Ministry silent? Why is Udupi SP ಏನ್ ಮಾಡ್ತಾ ಇದ್ದೀರಾ? Get this fellow arrested. ಇವನ್ ಜೈಲ್ಗೆ ಹೋಗ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಮೊನ್ನೆ ತಾನೇ ತುಮಕೂರು DYSP ತನ್ನ ಕಾಮಲೀಲೆಯ ವಿತ್ ಎವಿಡೆನ್ಸ್ ಹಾಕೊಂಡ. ಹಲ್ಕಟ್ ನನ್ನ ಮಗ
ಯೂನಿಫಾರ್ಮ್ ಅಲ್ಲೇ ಆ ಪಾವಗಡದ SC ST ಅವರೆಲ್ಲ ನೊಂದು ಬೆಂದವ್ರಿ. ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಮೇಲೆ ವರ್ಷಾನುಗ ಸಾವಿರಾರು ವರ್ಷಗಳಿಂದ ಅತ್ಯಾಚಾರ ಆಗ್ತಾ ಇದೆ ಮಣ್ಣಲ್ಲಿ. ಅವರನ್ನ ಮೂಲೆ ಗುಂಪು ಮಾಡಿದ್ರು, ಅವರಿಗೆ ವಿದ್ಯೆ ಕೊಟ್ಟಿರ್ಲಿಲ್ಲ, ಅವರ ಸ್ತನಗಳಿಗೆ ತೆರಿಗೆ ಹಾಕಿದ್ರು, ಮುಂದೆ ಮಡಿಕೆ ಕಟ್ಟಿದ್ರು, ಹಿಂದೆ ಪೊರ್ಕೆ ಕಟ್ಟಿದ್ರು, ಊರಿಂದ ಹೊರಗಡೆ ಇಟ್ಟಿದ್ರು, ದೇವಸ್ಥಾನಕ್ಕೆ ಬಿಡ್ತಿರ್ಲಿಲ್ಲ, ಊರಿಗೆ ಬಿಡ್ತಿರ್ಲಿಲ್ಲ, ಮೃಗಗಳ ತರ ಕಾಣಿದೆ. ಸೋಕಾಲ್ಡ್ ಬುದ್ಧಿವಂತ ಹಿಂದುತ್ವವಾದಿಗಳು ವರ್ಷಾನ್ಗಟ್ಲೆ ಅವ್ರ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಇವಾಗೇನೋ ಹಿಂದುತ್ವ ಅಂತ ಹೇಳ್ತಾರೆ. ಇದೇ ಹಿಂದುತ್ವವಾದಿಗಳು ಕೇಳ್ಬೇಕಂತ ಪ್ರಶ್ನೆ, ಏನ್ರಿ ಹಲ್ಕಾಗಟ್ಟು ಕೆಲಸ ಮಾಡಿರೋದು? ಹೆಸರು ನಿತ್ಯಾನಂದ ಗೌಡ, ಮಾಡಿರೋದಲ್ಲ ಹಲ್ಕಾ ಕೆಲಸ, ಬರೀ ಮುಸ್ಲಿಂ ಹೆಣ್ಮಕ್ಳ ಇವನೊಬ್ಬ ಸೈಕೋ ಅನ್ಸುತ್ತೆ ನೋಡ್ರೋ. ಲೈ ಮುತಾಲಿಕ್, ನೀನ್ ಮಾಡ್ರೋ ಭಾಷಣ ಮುಸ್ಲಿಂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಂಚಕ್ಕೆ ಕರ್ಕೊಂಡು, ಪಾಸ್ಪೋರ್ಟ್ಗೆ ಯಾರೇ ಬರ್ಲಿ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಉಡುಪಿ ಜಿಲ್ಲೆನಲ್ಲಿ ಪಾಸ್ಪೋರ್ಟ್ ಬರೋ ಹೆಣ್ಮಕ್ಳು ಮಂಚದಲ್ಲಿ ಮಲ್ಕೊಂಡ್ಲೇಬೇಕಾ PSI ಜೊತೆ? ಯು ಶುಡ್ ಆನ್ಸರ್ ದಿಸ್ ಕ್ವಶನ್ ಆರ್ ಎಲ್ಸ್ ಗೆಟ್ ದಿಸ್ ಫೆಲೋ ಇನ್ ಟು ಜೈಲ್. ಈ ಶುಡ್ ಬಿ ಅವನ ಮೇಲೆ 376 ಎಷ್ಟು ಯು ಶುಡ್ ಕಾಲ್ ಫಾರ್ ಅ ಪಬ್ಲಿಕ್ ಹಿಯರಿಂಗ್. ಇವನ್ ಯಾರ್ಯಾರ ಮೇಲೆ ಅತ್ಯಾಚಾರ ಮಾಡಿದಾನೆ SP ಹೇಳಿ, ಯು ಶುಡ್ ಕಾಲ್ ಫಾರ್ ಎ ಹಿಯರಿಂಗ್. ಪಬ್ಲಿಕ್ ಇಂದ ಕಂಪ್ಲೇಂಟ್ಸ್ ತಗೊಳ್ಬೇಕು. ಎಷ್ಟು ಜನ ರೇಪ್ ಮಾಡಿದಾನೋ ರಾಸ್ಕಲ್ ಇವನು.